ಪ್ರತಿಯೊಂದು ಗಿಡಕ್ಕೂ ಅದರದೇ ಆದ ವಯಸ್ಸಿಗೆ ಅನುಗುಣವಾಗಿ ಹೀರಿಕೊಳ್ಳುವ ಸಾಮರ್ಥ್ಯ ಇರುವಂತ ಬೇರುಗಳು ಇರ್ತವೆ. ತೆಂಗಿನಲ್ಲಿ ಬಂದಾಗ ನಿಮಗೆ ಆ ಒಂದು ಗಿಡದಿಂದ ನಿಮಗೆ ಪ್ರಮುಖವಾಗಿ ನಿಮಗೆ 6 ಅಡಿ ದೂರದಲ್ಲಿ ಹೀರಿಕೊಳ್ಳುವ ಸಾಮರ್ಥ್ಯ ಇರುವಂತ ಬೇರು, ಅದ್ರ ಊಟ ಅದು ಬಾಯಿ ಇಲ್ಲೇ ಇರುತ್ತೆ. ಕೊಟ್ಟಿಗೆ ಗೊಬ್ಬರ ಆದ್ರೆ 50 kg ಆಗ್ತದೆ, ಇಲ್ಲಾಂದ್ರೆ ಎರೆಹುಳ ಗೊಬ್ಬರ ಆದ್ರೆ 25 kg ಆಗ್ತದಾಗುತ್ತೆ. ಬೇವಿನ ಹಿಂಡಿ ಆದ್ರೆ 5 kg ಆಗ್ತದೆ. ಇನ್ನು ಉಪ್ಪು ಬಂದ್ರೆ 1 kg ಆಗ್ಬೇಕಾಗುತ್ತೆ. ಪೊಟ್ಯಾಷಿಯಂ 5 ವರ್ಷ ಮೇಲ್ಪಟ್ಟ ಗಿಡಕ್ಕೆ 4 ರಿಂದ 6 ಅಡಿ ದೂರದಲ್ಲಿ 1 ಅಡಿ ಆಳದಷ್ಟು ಗುಂಡಿಯನ್ನು ತೋಡಬೇಕು. ಏಕೆಂದರೆ ತೆಂಗಿನಲ್ಲಿ ಪೋಷಕಾಂಶವನ್ನು ಹೀರುವ ತುಂತುರು ಬೇರುಗಳು ಆ ಭಾಗದಲ್ಲಿ ಇರುತ್ತವೆ. ಒಂದು ಗಿಡಕ್ಕೆ 50 kg ಕೊಟ್ಟಿಗೆ ಗೊಬ್ಬರ. ಇದನ್ನು ಹಾಗೆಯೇ ಹಾಕಬಹುದು ಅಥವಾ ಟ್ರೈಕೋಡರ್ಮಾ ಮತ್ತು ಸೂಡೋಮೊನಾಸ್ ನಂತಹ ಜೈವಿಕ ಗೊಬ್ಬರಗಳೊಂದಿಗೆ ಮಿಶ್ರಣ ಮಾಡಿ ಹಾಕಬಹುದು. ಜೊತೆಗೆ 4 ರಿಂದ 5 kg ಬೇವಿನ ಹಿಂಡಿ, 50 ಗ್ರಾಂ ಬೋರಾಕ್ಸ್, 1 kg ಜಿಪ್ಸಮ್, 500 ಗ್ರಾಂ ಎಪ್ಸಮ್ ಉಪ್ಪು, 75 ಗ್ರಾಂ ಜಿಂಕ್ ಸಲ್ಫೇಟ್ ಹಾಕಬೇಕು. ಸಾರಜನಕ, ರಂಜಕ, ಪೊಟ್ಯಾಷ್ 500, 320, 1200 ಗ್ರಾಂ ರೇಷಿಯೋದಲ್ಲಿ ಹಾಕಬೇಕು. ಅಂದರೆ 1 kg ಉಪ್ಪು, 2 kg ಬೂದಿ, 2 kg ಪೊಟ್ಯಾಷ್. ಇದನ್ನು 3 ಹಂತಗಳಲ್ಲಿ ಹಾಕಬೇಕು. ನಂತರ ಮಣ್ಣನ್ನು ಮುಚ್ಚಿ ನೀರನ್ನು ಹಾಯಿಸಬೇಕು. ಹೀಗೆ ನಾವು ತೆಂಗಿನಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಬಹುದು. ಅವಶ್ಯಕತೆ ಅದು ಏನು, ಎಲ್ಲಿ ನೀರು ಎಲ್ಲಿಲ್ಲ ಅಂದಾಗ ಅದು ಸ್ವಲ್ಪ ತೇವಾಂಶ ಹಿಡ್ಕೊಳ್ಳುತ್ತೆ. ಎರಡನೇದು ಸೋಡಿಯಂ ಅಂಶ ಕಡಿಮೆ ಇದ್ರೆ, ಕೊರತೆ ಇದ್ರೆ ಸೋಡಿಯಂ ಅಂಶ ಬೇಕಾಗುತ್ತೆ. ಕ್ಲೋರಿನ್ ಈಗ ಉಪ್ಪು ಹಾಕ್ಸಿರತ್ತೆ ಈ ತರ ಹಿಂಗ್ ಬಂದಿರೋದು ಅಂತ